Hello my dear friends and my dear students, welcome to our YouTube channel Civil with Sudhir and myself Sudhir Jirobe. ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ KRIDL ಎ ಇದು ಯಾವುದೇ ಕರೆಕ್ಟ್ ಆಗಿ ಅವರು ಏನಂತಂದ್ರೆ ಸಿಲೆಬಸ್ ಕೊಟ್ಟಿಲ್ಲ ಅಂದ್ರೆ ಸಿಲೆಬಸ್ ಕೊಟ್ಟಿದ್ದಾರೆ ಬಟ್ ಸಬ್ಜೆಕ್ಟ್ಸ್ ಯಾವ್ಯಾವ ಓದಬೇಕು ಅದನ್ನ ಕೊಟ್ಟಿಲ್ಲ. ಸೊ ಇವತ್ತಿನ ಈ ವಿಡಿಯೋಲಿ ನಾವು ಏನ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಅಕಾರ್ಡಿಂಗ್ ಟು VTU ಸಿಲೆಬಸ್ ರೈಟ್ ಯಾವ್ಯಾವುದು ಸಬ್ಜೆಕ್ಟ್ ಇಂಪಾರ್ಟೆಂಟ್ ಇದೆ ಫಾರ್ KRIDL ಎ ಎಕ್ಸಾಮ್ಸ್ ಮತ್ತೆ ನೀವು ಯಾವ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಯಾವ್ದಾವ್ದಿದೆ ಅದರದ್ದು ಡಿಟೇಲ್ ಅನಾಲಿಸಿಸ್ ಮಾಡಿ ಹೇಳ್ತೀನಿ. ಎಲ್ಲಿಂದ ಓದಬೇಕು, ಹೆಂಗ್ ಓದಬೇಕು, ಸಿಲೆಬಸ್ ಯಾವ್ದು ರೆಫರ್ ಮಾಡಬೇಕು ರೈಟ್. ಸೊ ಅಕಾರ್ಡಿಂಗ್ ಟು ಎಕ್ಸಾಮ್ ಪ್ಯಾಟರ್ನ್ ನ ಯಾವ ತರ ನೀವು ಏನಂತಾರೆ ಸಬ್ಜೆಕ್ಟ್ಸ್ ನ ಸೆಲೆಕ್ಟ್ ಮಾಡಬೇಕು ಅದನ್ನು ತುಂಬಾ ಇಂಪಾರ್ಟೆಂಟ್ ಇದೆ. ಗೊತ್ತಾಯ್ತಾ? ಸೊ ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಗೊತ್ತಿದೆ VTU ಇಸ್ ಅ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇದೆ. ಅದರಿಂದನೇ ನಾವೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಅಫಿಲಿಯೇಟೆಡ್ ಅದಕ್ಕೆ ಇರುತ್ತೆ. ಯಾವುದೇ ಕಾಲೇಜಿಂದ ನೀವು ಓದಿ. ಗೊತ್ತಾಯ್ತಾ? ನಿಮ್ದು ಆಟೋನಮಸ್ ಕಾಲೇಜ್ನು ಅದರ ಅಂಡರ್ ಬರುತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿ ಈಗ ಯಾವ ಸಿಲೆಬಸ್ ಓದಬೇಕು ತುಂಬಾ ಜನಕ್ಕೆ ಏನಂತಂದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಮೈ ವ್ಯೂ 2015-16 ಏನಿತ್ತಲ್ಲ ಅದು ನೀವು ಓದ್ಬೇಕು. ಯಾಕಂದ್ರೆ 15-16 ಅಂತಂದ್ರೆ ಅವರು 20 ಪಾಸ್ ಔಟ್ ಆಗಿರ್ತಾರೆ. ಗೊತ್ತಾಯ್ತಾ? 19 or 20 ಅವರು ಪಾಸ್ ಔಟ್ ಆಗಿರ್ತಾರೆ. ಸೊ ದಟ್ ನೀವು ಅದನ್ನ ರೆಫರ್ ಮಾಡಿಬಿಟ್ಟು ಅದನ್ನ ಓದ್ಬೋದು. ಗೊತ್ತಾಯ್ತಾ? ಸೊ ಇದನ್ನ ಎಲ್ಲರೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 16 or 15 ಏನ್ ಸ್ಕೀಮ್ ಇದೆಯಲ್ಲ CBSE ನ CBCS ಸ್ಕೀಮ್, ಆ ಸ್ಕೀಮ್ ಪ್ರಕಾರ ನೀವು ಓದ್ಬೋದು. ಸರಿನಾ? ಸೊ ಇವತ್ತು ನಾವು ಸ್ಟಾರ್ಟ್ ಮಾಡೋಣ. ಏನಂತಂದ್ರೆ KRIDL ಎ ಸಿವಿಲ್ ಸಿಲೆಬಸ್ ಯಾವ ತರ ಬರುತ್ತೆ, ಏನೇನ್ ಸಬ್ಜೆಕ್ಟ್ ಬರುತ್ತೆ ನೋಡೋಣ ರೈಟ್. ಸೊ VTU ಸಿಲೆಬಸ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ನಿಮ್ಗೆ ಗೊತ್ತಿದೆ. ಸೊ ಫಸ್ಟ್ ಸೆಮಿಸ್ಟರ್ ಇಂದ ನಿಮಗೆ ಗೊತ್ತಿದೆ 8th ಸೆಮಿಸ್ಟರ್ ನಮ್ಮ ಇಂಜಿನಿಯರಿಂಗ್ ಇರುತ್ತೆ. ಬಟ್ ಲ್ಯಾಟರಲ್ ಎಂಟ್ರಿ ಬಂದಿರೋರು 3rd ಇಂದ 8th ಸೆಮಿಸ್ಟರ್ ಇರುತ್ತೆ. ಇದು ಡಿಪ್ಲೊಮಾದವರಿಗೆ ರೈಟ್. ಸೊ ಇದು ಡೈರೆಕ್ಟ್ PUC ಮೇಲೆ ಬಂದವರಿಗೆ ಇದು ಗೊತ್ತಿದೆ ನಿಮಗೆ. ಸೊ ಫಸ್ಟ್ ಮತ್ತೆ 8th ಸೆಮಿಸ್ಟರ್. ಸೊ ಫಸ್ಟ್ ಸೆಮ್ ಮತ್ತೆ ಸೆಕೆಂಡ್ ಸೆಮ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ಎಲ್ಲ ಜನರಲ್ ಸ್ಟಡೀಸ್ ಇರುತ್ತೆ, ಒಂಥರ ನಾನ್ ಟೆಕ್ನಿಕಲ್ ಟೈಪ್ ಇರುತ್ತೆ ರೈಟ್. ಬಟ್ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್, ಮ್ಯಾಥ್ಸ್, ಆಮೇಲೆ ಇಂಟ್ರಡಕ್ಷನ್ ಟು ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಇರುತ್ತೆ, ರಿಲೇಟೆಡ್ ಟು ಸಿವಿಲ್ ಇಂಜಿನಿಯರಿಂಗ್ ಇರುತ್ತೆ. ಬಟ್ ಎಲ್ಲ ಬೇಸಿಕ್ ಇಂಟ್ರಡಕ್ಷನ್ ಪಾರ್ಟ್ ಇರುತ್ತೆ, ಪ್ರೋಗ್ರಾಮಿಂಗ್ ಇರುತ್ತೆ, ಅದಾದ್ಮೇಲೆ ಕೆಮಿಸ್ಟ್ರಿ ಲ್ಯಾಬು, ಬಯಾಲಜಿ ಲ್ಯಾಬು ಆಯ್ತಾ. ಸೊ ಈ ತರ ಎಲ್ಲ ಇರುತ್ತೆ ಫಸ್ಟ್ ಮತ್ತೆ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ. ಅಲ್ಲಿ ಜಾಸ್ತಿ ನಮ್ಮ ಯಾವುದು ಸಿವಿಲ್ ಸಿಲೆಬಸ್ ಅಲ್ಲಿ ಬರೋದಿಲ್ಲ ಫಸ್ಟ್ ಮತ್ತೆ ಸೆಕೆಂಡ್ ಸೆಮಿಸ್ಟರ್ ಇನ್ ಇಂಜಿನಿಯರಿಂಗ್ ಹೇಳ್ತಾ ಇರೋದು. ಅದಕ್ಕೆ ಡಿಪ್ಲೊಮಾದವರಿಗೆ ಲ್ಯಾಟರಲ್ ಎಂಟ್ರಿ ಕೂಡ ಅವರು 3rd ಸೆಮಿಸ್ಟರ್ಗೆ ಕೊಟ್ಟಿರ್ತಾರೆ. ಗೊತ್ತಾಯ್ತಾ? ಅದಕ್ಕೆ ತಿಳ್ಕೊಳ್ಳಿ ಎಲ್ಲರೂ. ನಿಮ್ ಮೇಜರ್ ಕೋರ್ ಸಬ್ಜೆಕ್ಟ್ಸ್ ಸ್ಟಾರ್ಟ್ ಆಗೋದು 3rd ಸೆಮಿಸ್ಟರ್ ಇಂದ. ಗೊತ್ತಾಯ್ತಲ್ಲ? ಕ್ಲಿಯರ್ ಆಯ್ತಾ? ಸೊ VTU ಸಿಲೆಬಸ್ ನ ಫಸ್ಟ್ ನೀವು ಎಲ್ಲಿಂದ ಸ್ಟಡಿ ಮಾಡಬೇಕು ಅಂತ, ಯಾವ ಸೆಮಿಸ್ಟರ್ ಇಂದ ನೀವು ನೋಡ್ಬೇಕು ಸಿಲೆಬಸ್ ಅಂತ. ಸೊ ಒಂದ್ ನಿಮಿಷ. ಓಕೆ, ಸೊ ಇಲ್ಲಿ ಸಬ್ಜೆಕ್ಟ್ಸ್ ಬರುತ್ತಲ್ಲ ಅದಕ್ಕೆ ನಾನು ಇದು ಮಾಡಿದ್ದೀನಿ. ಸೊ ಈಗ ನೋಡಿ, ಸೊ ಇಲ್ಲಿ ನಾನು ಲಿಸ್ಟ್ ಔಟ್ ಮಾಡಿರೋದು ಯಾವ್ದು ಸ್ಕೀಮ್ ಇಂದ ಮಾಡಿದ್ದೀನಿ ಅಂದ್ರೆ 2015-16 ಸ್ಕೀಮ್ ಏನಿತ್ತು ಅದ್ರ ಪಾಸ್ ಔಟ್ ಯಾವಾಗ ಆಗಿರ್ತಾರೆ 19 ಮತ್ತೆ 20 ಪಾಸ್ ಔಟ್ ಆಗಿರ್ತಾರೆ. ಸೊ ಇವಾಗ ನಮ್ಗೆ 22 ನಡೀತಾ ಇದೆ ರೈಟ್. ಸೊ ಈ ಸ್ಕೀಮ್ದು ನಾನು ಅದ್ರದ್ದು ಸಿಲೆಬಸ್ ನ ಫುಲ್ ಡಿಟೇಲ್ ಅನಾಲಿಸಿಸ್ ಮಾಡಿದಾಗ ಈ ಎಲ್ಲಾ ಸಬ್ಜೆಕ್ಟ್ ಬಂದಿದೆ ರೈಟ್. ಇಲ್ಲ ಸರ್ ನೀವು ಈ ತರ ಹೇಳ್ತಾ ಇದೀರಾ ಅಂತಂದ್ರೆ ಬೇಕಾದ್ರೆ ನೀವು VTU ವೆಬ್ಸೈಟ್ಗೆ ಹೋಗಿ ಅಲ್ಲಿರೋ ಸಿಲೆಬಸ್ ನ ಡೌನ್ಲೋಡ್ ಮಾಡಿಕೊಂಡು ನೋಡಿದಾಗ ಪರ್ ಸೆಮಿಸ್ಟರ್ ಅಲ್ಲಿ ತುಂಬಾ ಸಬ್ಜೆಕ್ಟ್ಸ್ ಇದೆ, ನಾನು ಒಪ್ಕೋತೀನಿ. ಬಟ್ ಎಲ್ಲಾ ಎಕ್ಸಾಮ್ಸ್ ಅಲ್ಲಿ ಕೊಡ್ತಾರೆ ಅಂತ ನಾವು ಹೇಳಕ್ ಆಗೋದಿಲ್ಲ, ಎಲ್ಲ ಓದಕ್ಕೂ ಆಗೋದಿಲ್ಲ ರೈಟ್. ಸೊ ಆಲ್ಮೋಸ್ಟ್ ನಿಮಗೆ ಎಲ್ಲದರದ್ದು ಈಗ ಸಿಂಪಲ್ ಇದೆ. ಒಂದು ಮಾತು ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಈಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ನಿಮ್ಗೆ ಜಾಸ್ತಿ ಓದೋದು ಏನು ಬೇಕಾಗಿರೋದಿಲ್ಲ. ಯಾಕೆಂದ್ರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂದ್ರೆ ಕನ್ಸ್ಟ್ರಕ್ಷನ್ ಮೆಥಡ್ಸ್ ಇರುತ್ತೆ, ಅದು ನಿಮ್ಗೆ ಗೊತ್ತಿರುತ್ತೆ. ಬ್ರಿಕ್ ಯಾವ ತರ ಲೇಯಿಂಗ್ ಮಾಡಬೇಕು, ಮೇಸನ್ರಿ ಯಾವ ತರ ಇಡ್ತಾರೆ, ಬ್ರಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ಇದೆಲ್ಲ ಬಿಲ್ಡಿಂಗ್ ಮಟೀರಿಯಲ್ಸ್ ಮತ್ತೆ ಕನ್ಸ್ಟ್ರಕ್ಷನ್ ಅಲ್ಲಿ ಬರುತ್ತೆ ರೈಟ್. ಒಂದು ವಾಲು ಏನಂತಂದ್ರೆ ಇಂಗ್ಲಿಷ್ ಬಾಂಡ್ ಅಂದ್ರೆ ಏನು, ಫ್ಲೆಮಿಶ್ ಬಾಂಡ್, ಇದು ಎಲ್ಲ ನಿಮಗೆ ನೆನಪಿರುತ್ತೆ ಆಲ್ರೆಡಿ. ಸ್ವಲ್ಪ ಒಂದ್ಸಲ ರೀಕಾಲ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಬಟ್ ಅದೇ ಸ್ಟ್ರಕ್ಚರಲ್ ಅನಾಲಿಸಿಸ್ ಆಯ್ತಾ, RCC ಕಾನ್ಸೆಪ್ಟ್ಸ್ ಇವೆಲ್ಲ ನೆನ್ಪಿಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಗೊತ್ತಾಗ್ತಿದ್ಯಾ? ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಈ ಸಿಲೆಬಸ್ ನ ನಾವು ಈ ಸಬ್ಜೆಕ್ಟ್ಸ್ ನಾವು ಅಲ್ಲಿಂದ ಹೇಳ್ತಾ ಇರೋದು. ಈಗ ನೋಡಿ, ಎಸ್ಟಿಮೇಟಿಂಗ್ ಅಂಡ್ ಸ್ಪೆಸಿಫಿಕೇಶನ್ ಫಸ್ಟ್ ನಾನು ಹೇಳಿರೋದು ರೈಟ್. ಸೊ ಅಂದ್ರೂ ಇದು ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಬರುತ್ತೆ. ನಾನು ಓವರ್ ಆಲ್ ಹೇಳ್ತಾ ಇರೋದು, ನಾನು ಜಾಸ್ತಿ ಬರೆಯೋದಿಲ್ಲ ಯಾಕೆಂದ್ರೆ ಬರ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಜಾಸ್ತಿ ಇರೇಸ್ ಮಾಡ್ಬೇಕಾಗ್ತಾ ಇದೆ. ಓಕೆ, ಸೊ ಎಸ್ಟಿಮೇಟಿಂಗ್ ಕಾಸ್ಟಿಂಗ್ ಅಲ್ಲಿ ನೀವು ಏನೇನು ಓದಬೇಕು ನಾನು ಹೇಳ್ಕೊಡ್ತೀನಿ ನೋಡಿ ಫಾಸ್ಟ್ ಆಗಿ.
ಫಸ್ಟ್ ಸಬ್ಜೆಕ್ಟ್ ನೋಡ್ಕೊಳ್ಳೋಣ, ಯಾವ್ಯಾವ ಸಬ್ಜೆಕ್ಟ್ ಓದ್ಕೋಬೇಕು. ಎಸ್ಟಿಮೇಟಿಂಗ್ ಓದ್ಬೇಕಾಗುತ್ತೆ, ಸರ್ವೇಯಿಂಗ್ ಓದ್ಬೇಕಾಗುತ್ತೆ, ಮಟೀರಿಯಲ್ ಆಫ್ ಕನ್ಸ್ಟ್ರಕ್ಷನ್ ಓದ್ಬೇಕಾಗುತ್ತೆ, ಸಾಮ್ ರೈಟ್, ಸ್ಟ್ರೆಂತ್ ಆಫ್ ಮಟೀರಿಯಲ್, ಮಾಮ್ ಅಂತ ಕಾಣಿಸ್ತು ನನಗೆ. ಮಾಮ್ ಮೆಕ್ಯಾನಿಕ್ಸ್ ಇರುತ್ತೆ, ಅದನ್ನು ಮೆಕ್ಯಾನಿಕಲ್ ಅವರಿಗೆ. RCC ಇಸ್ ನಥಿಂಗ್ ಬಟ್ ರಿನ್ಫೋರ್ಸ್ ಸಿಮೆಂಟ್ ಕಾಂಕ್ರೀಟ್ ಎಲ್ಲ ಪ್ರಾಪರ್ಟೀಸು ಏನೇನಿದೆ ಡಿಸೈನ್ ಎಲ್ಲ ಓದ್ಬೇಕು. ಫ್ಲೂಯಿಡ್ ಮೆಕ್ಯಾನಿಕ್ಸ್ ರೈಟ್, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಓದ್ಬೇಕಾಗುತ್ತೆ. ಇರಿಗೇಷನ್ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ, ಕಾಂಕ್ರೀಟ್ ಟೆಕ್ನಾಲಜಿ, ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್. ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಹೈವೇ, ಏರ್ಪೋರ್ಟ್, ರೈಲ್ವೆ, ಟನಲ್, ಡಾಕ್, ಹಾರ್ಬರ್ ಇದಿಷ್ಟಿದೆ. ಸೊ ನೀವು ಮೆಜಾರಿಟಿ ಕ್ವಶನ್ಸ್ ಬರೋದು ಹೈವೇ ಇಂದ, ಮತ್ತೆ ಏರ್ಪೋರ್ಟ್ ಮತ್ತೆ ರೈಲ್ವೆ, ಇವು ಮೂರು ಓದಿ ಸಾಕು ಅಂತ ನನ್ಗನ್ಸುತ್ತೆ. ಬಟ್ ಡಾಕ್ಸ್ ಮತ್ತೆ ಹಾರ್ಬರ್ಸು ಬರುತ್ತೆ ರೈಟ್. ನೀವು ಈ ಮೂರು ಓದಿ, ಹೈವೇ, ಏರ್ಪೋರ್ಟ್, ಏರ್ವೇ ಆರ್ ರೈಲ್ವೆ, ಇವು ಮೂರು ಓದಿ ಸಾಕು. ನೆಕ್ಸ್ಟ್ ಡಿಸೈನ್ ಆಫ್ ಸ್ಟೀಲ್ ಅಂಡ್ ಮೇಸನರಿ ಸ್ಟ್ರಕ್ಚರ್ಸ್ ರೈಟ್. ಡಿಸೈನ್ ಆಫ್ ಸ್ಟೀಲ್ ಅಂಡ್ ಮೇಸನರಿ ಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್. ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಅಲ್ಲಿ ನಾನು ಎರಡು ಡಿವೈಡ್ ಮಾಡ್ತೀವಿ, ನಿಮ್ಗೆ ಗೊತ್ತೇ ಇದೆಲ್ಲ. ಒಂದು ವಾಟರ್ ಸಪ್ಲೈ, ಒಂದು ವೇಸ್ಟ್ ವಾಟರ್ ಇಂಜಿನಿಯರಿಂಗ್ ಅಂತ ಬರುತ್ತೆ. ಇವು ಎರಡೂ ಓದ್ಬೇಕಾಗುತ್ತೆ. ಓದಾ? ಕನ್ಸ್ಟ್ರಕ್ಷನ್ ಅಂಡ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನೇನು ಓದಬೇಕು ನಾನು ನಿಮಗೆ ಹೇಳ್ಕೊಡ್ತೀನಿ. CPM, ಪಾರ್ಟ್, ಪ್ರೋಗ್ರಾಮ್ ಅಂದ್ರೆ ಏನು, ಒಂದು ಪ್ರಾಜೆಕ್ಟ್ ನ ಯಾವ ತರ ಸ್ಟಾರ್ಟ್ ಮಾಡ್ಬಿಟ್ಟು ಯಾವ ತರ ಎಂಡ್ ಮಾಡ್ತೀರಾ ರೈಟ್, ಏನಾದ್ರೂ ಇಶ್ಯೂ ಬಂದ್ರೆ ಏನ್ ಮಾಡ್ತೀರಾ, ಮ್ಯಾನೇಜ್ಮೆಂಟ್ ಯಾವ ತರ ಮಾಡ್ತೀರಾ, ಆರ್ಗನೈಸೇಷನ್ ಯಾವ ತರ, ಲೇಬರ್ ಹ್ಯಾಂಡಲಿಂಗ್ ಯಾವ ತರ ಮಾಡ್ತೀರಾ, ಮಟೀರಿಯಲ್ ಹ್ಯಾಂಡಲಿಂಗ್ ಯಾವ ತರ ಮಾಡಬೇಕು, ಈ ತರದೆಲ್ಲ ಇರುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ಸ್ ಬಂದ್ಬಿಟ್ಟು ಸಾಯಿಲ್ ಮೆಕ್ಯಾನಿಕ್ಸ್ ಅಂಡ್ ಫೌಂಡೇಶನ್ ಇಂಜಿನಿಯರಿಂಗ್, ಇದು ಓದ್ಬೇಕಾಗುತ್ತೆ. ಅಂದ್ರೆ ಇದನ್ನ ನಾವು GT ಅಂತೀವಲ್ಲ, ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್. ಬ್ರಿಡ್ಜ್ ಇಂಜಿನಿಯರಿಂಗ್ ಓದ್ಬೇಕು ರೈಟ್. ಸ್ಟ್ರಕ್ಚರಲ್ ಅನಾಲಿಸಿಸ್ ಓದ್ಬೇಕಾಗುತ್ತೆ. ಓದಾ? ಸ್ಟ್ರಕ್ಚರ್ ಅನಾಲಿಸಿಸ್. PSC ಸ್ಟ್ರಕ್ಚರ್ಸ್ ಇದೆ. ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಅಂಡ್ ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್, ಇದನ್ನು ಓದ್ಬೇಕಾಗುತ್ತೆ. ಕ್ಯಾಡ್ ಸ್ಟ್ರಕ್ಚರ್ಸ್ ಅಂತ ಬರುತ್ತೆ, ಆರ್ ಕ್ಯಾಡ್ ಅಂತ ತಿಳ್ಕೊಳ್ಳಿ. ಇದು ಲ್ಯಾಬ್ ಇದೆ, ಲ್ಯಾಬ್ ಮಾಡಿದಿರಲ್ಲ, ಅದರಲ್ಲಿ ತುಂಬಾ ಸ್ಟ್ರಕ್ಚರ್ಸ್ ಇರುತ್ತೆ. ಇರಿಗೇಷನ್ ಸ್ಟ್ರಕ್ಚರ್ಸ್ ಇರುತ್ತೆ, ಗೊತ್ತಾಯ್ತಾ. ಆಮೇಲೆ ಮೈನರ್ ಇರಿಗೇಷನ್, ಮೇಜರ್ ಇರಿಗೇಷನ್, ಬ್ರಿಡ್ಜ್ ಆಯ್ತಾ, ಕಲ್ವಟ್ ಅಂದ್ರೇನು, ಅದನ್ನ ಯಾವ ತರ ಡ್ರಾ ಮಾಡ್ತೀರಾ, ಅದರಲ್ಲಿ ಸಣ್ಣ 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 ಟೆಕ್ನಿಕಲ್ ವರ್ಡ್ಸ್ ಬರುತ್ತೆ, ಅದನ್ನ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಕರೆಕ್ಟ್ ರೈಟ್. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇದು ಒಂದು ಏನಂತಂದ್ರೆ ಇದನ್ನ ನಾವೇನಂದ್ರೆ ಎಲೆಕ್ಟಿವ್ ಆಗಿ ತುಂಬಾ ಜನ ತಗೊಂಡಿರ್ತಾರೆ, ಇದು ಇರುತ್ತೆ. ಆಮೇಲೆ ಹೈಡ್ರೋಲಜಿ, ಗ್ರೌಂಡ್ ವಾಟರ್ ಹೈಡ್ರೋಲಜಿ ಅಂತ ಇರುತ್ತೆ, ಇದನ್ನು ತಗೊಂಡಿರ್ತಾರೆ. ಆಮೇಲೆ ಆಲ್ ಲ್ಯಾಬ್ ಎಕ್ಸ್ಪೆರಿಮೆಂಟ್. ನೋಡಿ ಇಲ್ಲಿ ನಾನು ಏನಂತಂದ್ರೆ ಅವ್ರೇನು ನಾವೇನು ಸೆಲೆಕ್ಟ್ ಮಾಡ್ತೀವಲ್ಲ ಎಲೆಕ್ಟಿವ್ ಸಬ್ಜೆಕ್ಟ್, ಅದರದ್ದು ನಾನು ಜಾಸ್ತಿ ಕನ್ಸಿಡರ್ ಮಾಡಿಲ್ಲ. ಬಟ್ ಅದನ್ನ ಕನ್ಸಿಡರ್ ಮಾಡಿದ್ರೆ ಇನ್ನೊಂದು +4 ಸಬ್ಜೆಕ್ಟ್ ಆಗ್ಬಿಡುತ್ತೆ ಎವ್ರಿ ಸೆಮಿಸ್ಟರ್. 1 or 2 ಸಬ್ಜೆಕ್ಟ್ಸ್ ಅಂದ್ರೆ 4 to 6 ಸಬ್ಜೆಕ್ಟ್ಸ್ ಇನ್ನು ಮತ್ತೆ ಆಡ್ ಆಗುತ್ತೆ. ಸೊ ಅದನ್ನ ಓದ್ಬೇಕಾ ಬಿಡ್ಬೇಕಾ ಅದು ನಿಮಗ್ ಬಿಟ್ಟಿದ್ದು. ಬಟ್ ಇಲ್ಲಿ ನಾನು ಹೇಳ್ತಾ ಇರೋದು ಯಾವ್ಯಾವ ಸಬ್ಜೆಕ್ಟ್ VTU ಸಿಲೆಬಸ್ ಪ್ರಕಾರ ನೀವು ಓದ್ಬೇಕಾಗುತ್ತೆ. ಓಕೆ, ಐದರ್ VTU ಸಿಲೆಬಸ್ ಆರ್ KPSC ಸಿಲೆಬಸ್. ಓಕೆ, ಸೊ ಇದಿಷ್ಟು ಗೊತ್ತಾಯ್ತಾ. ಈಗ ವಿಚ್ ಸಬ್ಜೆಕ್ಟ್ಸ್ ಟು ಸ್ಟಡಿ, ಈಗ ಯಾವ್ಯಾವ ಸಬ್ಜೆಕ್ಟ್ ಇಂದ ನಾನು ಸ್ಟಡಿ ಸ್ಟಾರ್ಟ್ ಮಾಡ್ಬೇಕು ಸರ್ ಅಂತ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಸೊ ನಾನು ಇಲ್ಲಿ ಕೊಟ್ಟಿದ್ದೀನಿ, ನಿಮ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ನಿಮ್ಗೆ ಡೌಟ್ ಇಲ್ಲ ಅಂತಂದ್ರೆ ನೀವು ಸರ್ವೆ ಇಂದ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಸ್ವಲ್ಪ ಈಸಿ ಇರೋ ಸಬ್ಜೆಕ್ಟ್ ನೀವು ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ ರೈಟ್. ಕಾನ್ಫಿಡೆಂಟ್ ಆಗಿರ್ತೀರಾ. ಓಕೆ, ಯಾವ ಸಬ್ಜೆಕ್ಟ್ ಬರಲಿಲ್ಲ, ನನಗೆ ಸರ್ವೆ ಆದ್ರೂ ಬರುತ್ತೆ, MOC ಆದ್ರೂ ಬರುತ್ತೆ ಆಯ್ತಾ, ಸ್ಟ್ರೆಂತ್ ಆಫ್ ಮಟೀರಿಯಲ್ ಆದ್ರೂ ಬರುತ್ತೆ, RCC ಆದ್ರೂ ಬರುತ್ತೆ ಆಯ್ತಾ. ಇದು ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು. ನಿಮ್ ಪ್ರಕಾರ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಅದರಿಂದ ನೀವು ಸ್ಟಾರ್ಟ್ ಮಾಡಬಹುದು. ಆಮೇಲೆ MOC ಓದ್ಕೊಳ್ಳಿ, ಸೆಕೆಂಡ್ ನಂಬರ್ MOC. ಅದಾದ್ಮೇಲೆ ಎಸ್ಟಿಮೇಟಿಂಗ್ ಕಾಸ್ಟಿಂಗ್ ಓದಿ ರೈಟ್. ಸೊ ಇದು 1, ಇದು 2 ನಾನು ಹೇಳ್ತೀನಿ ನೋಡಿ. ಇಲ್ಲಿ ಎಸ್ಟಿಮೇಟಿಂಗ್ 3rd ಓದಿ. ಅದಾದ್ಮೇಲೆ ನೀವೇನ್ ಮಾಡಿ ಗೊತ್ತಾ, ಅದಾದ್ಮೇಲೆ 4th ಸಬ್ಜೆಕ್ಟ್ ಸ್ಟ್ರೆಂತ್ ಆಫ್ ಮಟೀರಿಯಲ್ ಓದ್ಕೊಳ್ಳಿ. 3 ಸಬ್ಜೆಕ್ಟ್ ಮುದ್ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಚೆನ್ನಾಗಿ ಬರುತ್ತೆ ರೈಟ್, ಈಸಿ ಸಬ್ಜೆಕ್ಟ್. ಅದಾದ್ಮೇಲೆ RCC ಓದಿ, ಕಾನ್ಸೆಪ್ಟ್ಸ್ ಓದಿ, ಅನಾಲಿಸಿಸ್ ಓದಿ, ಡಿಸೈನ್ ಸ್ಟೆಪ್ಸ್ ಓದಿ ಆಯ್ತಾ. ರಿಕಮೆಂಡೆಡ್ IS 456 ಏನ್ ರಿಕಮೆಂಡೇಶನ್ ಇರುತ್ತೆ ಅದನ್ನ ಓದ್ಬೇಕು, ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅದು. ಅದಾದ್ಮೇಲೆ ಸಾಯಿಲ್ ಮೆಕ್ಯಾನಿಕ್ಸ್ ಅಂಡ್ ಫೌಂಡೇಶನ್ ಇಂಜಿನಿಯರಿಂಗ್ ಓದಿ, ತುಂಬಾ ಇಂಪಾರ್ಟೆಂಟ್ ಇದೆ ಸಾಯಿಲ್ ಮೆಕ್ಯಾನಿಕ್ಸ್. ಯಾವ ತರ ಸ್ಟ್ರೆಂತ್ ಆಫ್ ಮಟೀರಿಯಲ್ RCC ಆದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಸಾಯಿಲ್ ಮೆಕ್ಯಾನಿಕ್ಸ್ ಆರ್ ಫೌಂಡೇಶನ್ ಇಂಜಿನಿಯರಿಂಗ್, ತುಂಬಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಸ್ಟ್ರಕ್ಚರಲ್ ಅನಾಲಿಸಿಸ್, ಇದ್ರ ಮೇಲೆ 5 ರಿಂದ 10 ಕ್ವಶನ್ ಅಂತ ಗ್ಯಾರಂಟಿ ಬಂದೇ ಬರುತ್ತೆ, ಡೆಫಿನೆಟ್ಲಿ ಬರುತ್ತೆ ರೈಟ್. ಸೊ ಅದಕ್ಕೆ ತುಂಬಾ ಓದ್ಬೇಕು. PSC ಸ್ಟ್ರಕ್ಚರ್ ನ ಓದಿ ಅಥವಾ ನೀವು ಬಿಡಬಹುದು, ಯಾಕೆಂದ್ರೆ ಇದೆಲ್ಲ ಕಮ್ಮಿ ಬರುತ್ತೆ. ಬಟ್ ಹೇಳಕ್ಕಾಗೋದಿಲ್ಲ, ಜಾಸ್ತಿನೂ ಬರ್ಬೋದು ಕಮ್ಮಿನೂ ಬರ್ಬೋದು ರೈಟ್. ಅಕಾರ್ಡಿಂಗ್ ಟು ಟ್ರೆಂಡ್ ನೋಡಿದ್ರೆ ಸ್ವಲ್ಪ ಕ್ವಶನ್ಸ್ ಕಮ್ಮಿನೇ ಮಾಡ್ತಾ ಇದ್ದಾರೆ ಇದರಲ್ಲಿ. ಸೊ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಂತೂ ಯಾರು ಮರೆಯಕ್ ಹೋಗ್ಬೇಡಿ, ಇದನ್ನ ನಾನು 3 ಸ್ಟಾರ್ ಕೊಡ್ತೀನಿ. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಮರೆಯಕ್ ಹೋಗ್ಬೇಡಿ, ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್ ನ ಮರೆಯಕ್ ಹೋಗ್ಬೇಡಿ, ತುಂಬಾ ಇಂಪಾರ್ಟೆಂಟ್ ಇದೆ. ಮತ್ತೆ ಹೈಡ್ರೋಲಜಿ
ಆರ್ ಗ್ರೌಂಡ್ ವಾಟರ್ ಹೈಡ್ರಾಲಜಿ ಅಂತ ಅಂತೀವಲ್ಲ, ಗ್ರೌಂಡ್ ವಾಟರ್ ಹೈಡ್ರಾಲಜಿ, ಇದನ್ನ ನೀವು ಓದಬೇಕಾಗುತ್ತೆ. ಓದಾ ಗ್ರೌಂಡ್ ವಾಟರ್ ಹೈಡ್ರಾಲಜಿ ಮತ್ತೆ ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್. ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್ ಅಂದ್ರೆ ಏನ್ ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ಒಂದು ಡ್ಯಾಮ್ ನ ಕನ್ಸ್ಟ್ರಕ್ಟ್ ಮಾಡ್ತೀರಾ, ರೈಟ್? ಸೊ ಇಫ್ ಯು ಆರ್ ಕನ್ಸ್ಟ್ರಕ್ಟಿಂಗ್ ಎ ಡ್ಯಾಮ್ ಅಕ್ರಾಸ್ ದಿಸ್ ರಿವರ್, ಸೊ ಇಲ್ಲಿ ಏನೇನು ವರ್ಕ್ ಬರುತ್ತೆ, ಫಾರ್ ಎಕ್ಸಾಂಪಲ್ ಕ್ರಾಸ್ ಡ್ರೈನೇಜ್ ವರ್ಕ್ ಬರುತ್ತೆ, ಡೈವರ್ಷನ್ ವರ್ಕ್ ಬರುತ್ತೆ, ಚೆಕ್ ಡ್ಯಾಮ್ಸ್ ಬರುತ್ತೆ, ಡ್ಯಾಮ್ ಕನ್ಸ್ಟ್ರಕ್ಷನ್ ಬರುತ್ತೆ, ಪ್ರೊಫೈಲಿಂಗ್ ಬರುತ್ತೆ, ರಿಸರ್ವರ್ ಅಂದ್ರೇನು, ರಿಸರ್ವರ್ ಯಾವ ತರ ಮಾಡ್ತಾರೆ, ಯಾವ ಟೈಪ್ಸ್ ಇದೆ, ಆಯ್ತಾ, ಸ್ಪಿಲ್ವೇ ಅಂದ್ರೇನು, ಇದೆಲ್ಲ ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್. ಒನ್ ಟೈಪ್ ಆಫ್ ಇರಿಗೇಷನ್ ಸಬ್ಜೆಕ್ಟೇ ಬರುತ್ತೆ. ನೀವು ಇಲ್ಲಿ ಇರಿಗೇಷನ್ ಬಿಟ್ಬಿಟ್ಟು ಸ್ವಲ್ಪ ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್ ಬಗ್ಗೆ ನೋಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್ ಅಲ್ಲಿ ಟರ್ಬೈನ್ ಬರುತ್ತೆ, ರೈಟ್? ಟರ್ಬೈನು ಬರುತ್ತೆ, ರೈಟ್? ಆ ಟರ್ಬೈನ್ ಯಾವ ತರ ವರ್ಕ್ ಆಗುತ್ತೆ, ಕ್ಲಾಸಿಫಿಕೇಶನ್ಸ್ ಏನು ಗೊತ್ತಾಗ್ತಿದೆಯಲ್ಲ. ಸಿಂಪಲ್ ಈ ತರ ಏನಂತಂದ್ರೆ ನೀವು ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್ ಬಗ್ಗೆ ಓದ್ಬೋದು. ಸೊ ಇನ್ನೊಂದು ಏನ್ ಗೊತ್ತಾ, ಈಗ ಇದು ಸಬ್ಜೆಕ್ಟ್ಸ್ ನಿಮಗಂತೂ ಗೊತ್ತಾಗಿದೆ, ರೈಟ್? ಈ ಸಬ್ಜೆಕ್ಟ್ಸ್ ಗೊತ್ತಾಗಿದೆ. ಈಗ ಒಂದೊಂದು ಸಬ್ಜೆಕ್ಟ್ ಒಳಗಡೆ ಏನೇನು ಓದಬೇಕು ಅಂತ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ. ನಾನೇನ್ ಮಾಡ್ತೀನಿ ಅಂತಂದ್ರೆ KPSC ಸಿಲೆಬಸ್ ನಿಮಗೆ ತೋರಿಸ್ತೀನಿ, ರೈಟ್? ಇವಾಗ ನಾನು KPSC ಇದು ಸಿಲೆಬಸ್ ನ ನಿಮಗೆ ತೋರಿಸ್ತೀನಿ, ಎ ಇದು ಮತ್ತೆ A ಇದು. ಅದರಲ್ಲಿರೋ ಸಬ್ಜೆಕ್ಟು, ಆಯ್ತಾ, ಅದರಲ್ಲಿ ಏನೇನು ಸಬ್ಜೆಕ್ಟ್ಸ್ ಇದೆಯಲ್ಲ, ಸರ್ವೇಯಿಂಗ್ ಇದೆ. ಈಗ ಇಲ್ಲಿ ಸರ್ವೆ ಇದೆ. ಸರ್ವೆಯಲ್ಲಿ ತುಂಬಾ ಜನಕ್ಕೆ ಡೌಟ್ ಬರುತ್ತೆ, ಏನೇನು ಓದ್ಬೇಕು ಏನೇನು ಓದ್ಬಾರ್ದು ಅಂತ. ಸೊ ಆ ತರ ಸ್ಪೆಸಿಫಿಕ್ ಆಗಿ ಬೇಕಂದ್ರೆ ನಾನು ನಿಮಗೆ ಈಗ ತೋರಿಸ್ತೀನಿ, ರೈಟ್? ಸೊ ಈಗ ನೋಡೋಣ ನಮ್ಮ ಸ್ಕ್ರೀನ್ ಮೇಲೆ KPSC A ಮತ್ತೆ A ಇದು ಸಿಲೆಬಸ್ ನ ಇನ್ ಡೆಪ್ತ್ ಏನ್ ಬರುತ್ತೆ ಅದರ ಬಗ್ಗೆ. ಓಕೆ, ಸೊ ಈಗ ಬೇಗ ನೋಡ್ಬಿಡೋಣ. ನೋಡಿ ಇಲ್ಲಿ, ಸೊ ಇದು ಬಂದ್ಬಿಟ್ಟು ಇದು KPSC ಸಿಲೆಬಸ್ ಇದೆ, A ಇದು ಮತ್ತೆ A ಇದು, ರೈಟ್? ಸೊ ನಾನು ಇದನ್ನ ಯಾಕೆ ರೆಫರ್ ಮಾಡ್ತಾ ಇದ್ದೆ ಅಂದ್ರೆ KRIDL ಅವರು ರೆಫರ್ ಮಾಡೋದು ಯಾವ್ದು ಹೇಳಿ, VTU ಸಿಲೆಬಸ್. ಬಟ್ VTU ಸಿಲೆಬಸ್ ಪ್ರಕಾರ ನೀವು ಓದ್ಕೊಂಡು ಹೋದ್ರೆ ತುಂಬಾ ಜಾಸ್ತಿ ಆಗುತ್ತೆ. ಸೊ ಆಸ್ ಆಫ್ ನೌ, ಆಯ್ತಾ, ಒಂದು ಸ್ಮಾರ್ಟ್ ವರ್ಕ್ ತರ ಮಾಡ್ಬೇಕಂದ್ರೆ ಇಲ್ಲಿ ಕೊಟ್ಟಿರೋ ನಾನು ಸಿಲೆಬಸ್ ನಾನು ಕೊಟ್ಟಿದ್ದೇನಲ್ಲ, ಇಲ್ಲಿ ಅದನ್ನ ಡಿಸ್ಕ್ರಿಪ್ಷನ್ ಆಗಿ ನೀವು ನೋಡ್ಕೊಂಡ್ಬಿಟ್ಟು ಟಾಪಿಕ್ ಬೈ ಟಾಪಿಕ್ ಓದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಸಬ್ಜೆಕ್ಟ್ ಇದೆ ಸಿವಿಲ್ ಇಂಜಿನಿಯರಿಂಗ್ ಮಟೀರಿಯಲ್ಸ್ ಅಂಡ್ ಕನ್ಸ್ಟ್ರಕ್ಷನ್. ಇದರಲ್ಲಿ ಟ್ರಾಡಿಷನಲ್ ಮಟೀರಿಯಲ್, ಹೊಸ ಮಟೀರಿಯಲ್ ಏನೇನು ಬರುತ್ತೆ ಅಲ್ಲ, ನ್ಯೂ ಮಟೀರಿಯಲ್. ಟ್ರಾಡಿಷನಲ್ ಮಟೀರಿಯಲ್ ಅಂದ್ರೆ ಸ್ಟೋನು, ಬ್ರಿಕ್ಕು, ಸಿಮೆಂಟು, ಗ್ಲಾಸು, ಪ್ಲಾಸ್ಟಿಕ್ಕು, ಆಯ್ತಾ, ಸಿಮೆಂಟು, ಆಯ್ತಾ, ಆಮೇಲೆ ಎಲ್ಲ ಏನೇನು ಬರುತ್ತೆ ಕನ್ಸ್ಟ್ರಕ್ಷನ್ಗೆ ಅದು. ಹೊಸದೇನಂತಂದ್ರೆ ಸ್ಮಾರ್ಟ್ ಮಟೀರಿಯಲ್ಸ್ ಯಾವ್ಯಾವ್ದು ಬಂದಿದೆ, ಆಯ್ತಾ, ಆಮೇಲೆ ಸಸ್ಟೈನಬಲ್ ಕನ್ಸ್ಟ್ರಕ್ಷನ್ ಅಂದ್ರೆ ಏನು ಅದ್ರ ಬಗ್ಗೆ ಸ್ವಲ್ಪ ಹೊಸದಾಗಿ ನೋಡ್ಕೊಳ್ಳಿ ಅಷ್ಟೇ, ಮತ್ತೇನು ಬೇರೆದಿಲ್ಲ. ಈಗ ಸಾಲಿಡ್ ಮೆಕ್ಯಾನಿಕ್ಸ್ ಅಂಡ್ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್ ಅಂತ ಇದೆ, ಸ್ಟ್ರಕ್ಚರ್ ಅನಾಲಿಸಿಸ್ ಅಂತ ಇದೆ. ಸಾಲಿಡ್ ಮೆಕ್ಯಾನಿಕ್ಸ್ ಅಲ್ಲಿ ಏನೇನು ಓದ್ಬೇಕಂದ್ರೆ ಫಸ್ಟ್ ಓದ್ಬೇಕಾಗಿರೋದು ನಾನು ಹೇಳ್ತೀನಿ ನೋಡಿ, ಸ್ಟ್ರೆಸ್ ಸ್ಟ್ರೈನ್, ರೈಟ್? ಆಮೇಲೆ ಏನಂತಂದ್ರೆ ಫೋರ್ಸ್, ಫಂಡಮೆಂಟಲ್ ಫೋರ್ಸ್ ಸಿಸ್ಟಮ್ಸ್, ಅದ್ರದ್ದು ಏನಂತಂದ್ರೆ ರಿಜಿಡ್ ಬಾಡಿ ಅಂದ್ರೆ ಏನು, ಡಿಫಾರ್ಮೇಬಲ್ ಬಾಡಿ ಅದು, ರೈಟ್? ಅದಾದ್ಮೇಲೆ ಸೆಂಟ್ರಾಯ್ಡ್ ಮತ್ತೆ ಮೂವ್ಮೆಂಟ್ ಆಫ್ ಇನರ್ಷಿಯಾ, ಆಮೇಲೆ ಬೆಂಡಿಂಗ್ ಮೂವ್ಮೆಂಟ್, ಶಿಯರ್ ಫೋರ್ಸು, ಸ್ಟ್ರೆಸಸ್ ಇನ್ ದ ಬೀಮ್ಸು, ಆಮೇಲೆ ಡಿಫ್ಲೆಕ್ಷನ್, ಅದಾದ್ಮೇಲೆ ನೆಕ್ಸ್ಟ್ ಮೋಹರ್ ಸರ್ಕಲ್ ಏನಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಪ್ರಿನ್ಸಿಪಲ್ ಸ್ಟ್ರೆಸಸ್ ಅದನ್ನು ಇಂಪಾರ್ಟೆಂಟ್ ಇದೆ. ಆಮೇಲೆ ಕಾಲಮ್ ಸ್ಟ್ರಟ್. ಸೊ ಇದು ಮೇಜರ್ ಇದೆ. ಇನ್ನು ಕೊಟ್ಟಿಲ್ಲ ಅಂತಂದ್ರೆ ಇಲ್ಲಿ ನೀವು ನೋಡ್ಕೊಂಡ್ಬಿಟ್ಟು ಇದನ್ನ ನೋಡಬಹುದು. ಇದನ್ನ ನೀವು KPSC ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಕಣ್ರಿ, ಸರಿನಾ? ಸೊ ಸ್ಟ್ರಕ್ಚರಲ್ ಅನಾಲಿಸಿಸ್ ಅಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ, ಸ್ಟ್ಯಾಟಿಕಲ್, ಡಿಟರ್ಮಿನೆಂಟ್ ಸ್ಟ್ರಕ್ಚರ್, ಇಂಡಿಟರ್ಮಿನೆಂಟ್ ಸ್ಟ್ರಕ್ಚರ್, ಆಯ್ತಾ, ಆಮೇಲೆ ಹಿಂಜ್, ಆರ್ಚಸ್, 2 ಹಿಂಜು, 3 ಹಿಂಜು, ಆಮೇಲೆ ಸ್ಟ್ರೇನ್ ಎನರ್ಜಿ ಮೆಥಡು, ಆಮೇಲೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮು, ಆಯ್ತಾ, ಅದಾದ್ಮೇಲೆ ಯಾವ್ದು ಹೇಳಿ, ಡಿಫ್ಲೆಕ್ಷನ್ ಆಫ್ ದಿ ಬೀಮು, ಆಮೇಲೆ ಇಂಡಿಟರ್ಮಿನೆಂಟ್ ಬೀಮ್ಸ್ ಫ್ರೇಮ್ಸ್ ಮತ್ತೆ ಸ್ಟ್ರೆಸಸ್ ಅದ್ರ ಬಗ್ಗೆ ಕೊಡ್ತಾರೆ, ರೈಟ್? ಸೊ ಈ ಮೆಥಡ್ಸ್ ನೀವು ಓದ್ಬೇಕಾಗುತ್ತೆ. ಡೌಟ್ ಇದ್ರೆ ಇಲ್ಲಿ ನೋಡ್ಕೊಳ್ಳಿ. ಕಾಂಕ್ರೀಟ್ ಟೆಕ್ನಾಲಜಿ ಬಗ್ಗೆ ಗೊತ್ತಿದೆ ನಿಮ್ಗೆ, ಏನ್ ಓದ್ಬೇಕು ಏನಿಲ್ಲ ಅಂತ ನಾನು ಹೇಳೋದಿಲ್ಲ. RCC ಬಗ್ಗೆ ಸಿಂಪಲ್ ಆಗಿ ಹೇಳ್ತೀನಿ, ಆಯ್ತಾ. ಬೀಮು, ಕಾಲಮು, ಆಯ್ತಾ, ಕೆಳಗಡೆಯಿಂದ ಬಂದ್ರೆ ಫುಟಿಂಗ್, ಆಮೇಲೆ ಕಾಲಮ್, ಅದಾದ್ಮೇಲೆ ಸ್ಲ್ಯಾಬ್, ಅದಾದ್ಮೇಲೆ ಬೀಮ್, ರೈಟ್? ಸೊ ಇದ್ರದ್ದೆಲ್ಲದ್ರದ್ದು ಅನಾಲಿಸಿಸ್, ಡಿಸೈನು ಎಲ್ಲ ಓದ್ಬೇಕು, ಗೊತ್ತಾಯ್ತಾ? ಇದ್ರದ್ದು ಅನಾಲಿಸಿಸ್, ಡಿಸೈನ್ ಎಲ್ಲ ಓದ್ಬೇಕು. ಅದಾದ್ಮೇಲೆ ರಿಟೈನಿಂಗ್ ವಾಲ್ದು ಎಲ್ಲ ಓದ್ಬೇಕು. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸ್ಟೀಲ್ ಸ್ಟ್ರಕ್ಚರ್ಸ್ ಅಲ್ಲಿ ಏನೇನು ಓದ್ಬೇಕು ಗೊತ್ತಾ, ಬೋಲ್ಟೆಡ್ ಕನೆಕ್ಷನ್, ವೆಲ್ಡೆಡ್ ಕನೆಕ್ಷನ್, ಅದಾದ್ಮೇಲೆ ಟೆನ್ಷನ್ ಮೆಂಬರ್, ಕಂಪ್ರೆಷನ್ ಮೆಂಬರ್, ಅದಾದ್ಮೇಲೆ ಬೀಮ್ಸ್ ಡಿಸೈನ್ ಏನಿದೆ ಅದನ್ನ ಓದಿ ಸಾಕು. ಇದಿಷ್ಟು ಓದಿ ಸಾಕು, ಸ್ಟೀಲ್ ಸ್ಟ್ರಕ್ಚರ್ ಮುಗಿದೋಯ್ತು, ಜಾಸ್ತಿ ಏನು ಓದೋದ್ ಬೇಕಾಗಿಲ್ಲ. PSC ಸ್ಟ್ರಕ್ಚರ್ಸ್ ಅಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ ಅದನ್ನ ನೋಡಿ ಓದಿ. ಪ್ರೀ ಅಂಡ್ ಪೋಸ್ಟ್ ಟೆನ್ಷನಿಂಗ್, ಲಾಸಸ್ ಇನ್ ಪ್ರೀ ಸ್ಟ್ರೆಸ್ ಓದ್ಬೇಕು, ಸ್ಟ್ರೆಸಸ್ ಇನ್ ಕಾಂಕ್ರೀಟ್ ಓದ್ಬೇಕು. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಲ್ಲಿ ಏನೇನು ಓದ್ಬೇಕು ನಿಮ್ಗೆ ಗೊತ್ತಿದೆಯಲ್ಲ, ಫ್ಲೂಯಿಡ್ ಪ್ರೆಷರ್, ರೈಟ್? ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಾನು ಮತ್ತೆ ಹೇಳೋದಿಲ್ಲ. ನೀವು ಬೇಕಾದ್ರೆ ವಿಡಿಯೋನ ಒಂದ್ಸಲ ಪಾಸ್ ಮಾಡ್ಕೊಂಡ್ಬಿಟ್ಟು ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಹೈಡ್ರಾಲಜಿ ಮತ್ತೆ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಅಲ್ಲಿ ಏನೇನು ಓದ್ಬೇಕು ಜಸ್ಟ್ ಇವಾಗೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ರೈಟ್? ಹೈಡ್ರಾಲಜಿಕಲ್ ಸೈಕಲ್ ಅಂದ್ರೆ ಏನು, ವಾಟರ್ ಬಜೆಟ್, ಕ್ಯಾಚ್ಮೆಂಟ್ ಏರಿಯಾ,
ಪ್ರಿಸಿಪಿಟೇಷನ್ ಆಯ್ತಾ, ಮೆಜರ್ಮೆಂಟ್ ಯಾವ ತರ ಮಾಡ್ತೀವಿ, ಡ್ಯೂರೇಷನ್ ಏನಿದೆ ಇವೆಲ್ಲ ಬರುತ್ತೆ, ರನ್ ಆಫ್, ಗ್ರೌಂಡ್ ವಾಟರ್, ಡಿಸೈನ್ ಪ್ರಿನ್ಸಿಪಲ್ಸ್ ಇದೆಲ್ಲ ಬರುತ್ತೆ. ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್ ಅಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಇದರಲ್ಲಿ ರಿಸರ್ವಾಯರ್ ಪ್ಲಾನಿಂಗ್, ಕ್ಯಾನಲ್ಸ್, ಆಮೇಲೆ ರಿಟೈನಿಂಗ್ ವಾಲ್ಸ್, ಮತ್ತೆ ಸೀಪೇಜ್ ಈ ತರದೆಲ್ಲ ಬರುತ್ತೆ. ನೋಡಿ ಇಲ್ಲಿ ನಾನು ಸ್ಟಾಪ್ ಮಾಡಿದ್ದೀನಿ, ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡಿ, ಇಲ್ಲ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸಾಯಿಲ್ ಮೆಕ್ಯಾನಿಕ್ಸ್ ಅಲ್ಲಿ ತುಂಬಾ ಈಸಿ ಹೇಳ್ತೀನಿ. ಸಾಯಿಲ್ ಫಾರ್ಮೇಶನ್, ಅದರಲ್ಲಿ ಇಂಡೆಕ್ಸ್ ಪ್ರಾಪರ್ಟೀಸ್, ಸಾಯಿಲ್ ಕ್ಲಾಸಿಫಿಕೇಶನ್, ಸ್ಟ್ರೆಸ್, ಕಾಂಪ್ಯಾಕ್ಷನ್, ಕನ್ಸಾಲಿಡೇಷನ್ ಆಯ್ತಾ, ಅದಾದ್ಮೇಲೆ ಅರ್ತ್ ಪ್ರೆಷರ್, ಶಿಯರ್ ಸ್ಟ್ರೆಂತ್, ಬೇರಿಂಗ್ ಕೆಪಾಸಿಟಿ, ಇಷ್ಟು ಹೋದ್ರೆ ಸಾಕು. ಫೌಂಡೇಶನ್ ಅಲ್ಲಿ ನೀವು ಡೆಪ್ತ್ ಆಫ್ ಫೌಂಡೇಶನ್ ಮತ್ತೆ ಅರ್ತ್ ಪ್ರೆಷರ್ಸ್ ಜಾಸ್ತಿ ಓದ್ಬೇಕಾಗುತ್ತೆ ಫೌಂಡೇಶನ್ ಅಲ್ಲಿ. ಓಕೆ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಏನು ಓದ್ತೀರಾ ಅದೇ ಹೇಳಿದ್ದೀನಿ ನೋಡಿ. ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಓದ್ಬೇಕಾಗಿರೋದು ಟ್ರಾಫಿಕ್ ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ, ಹೈವೇ ಕೊಟ್ಟಿದ್ದಾರೆ, ಆಮೇಲೆ ಹೈವೇ ರೋಡ್ಸ್, ರೈಲ್ವೆ, ಡಾಕ್ಸ್, ಹಾರ್ಬರ್ಸ್, ಟನಲ್ಸ್. ಸೊ ಇದಿಷ್ಟು ಕೊಟ್ಟಿದ್ದಾರೆ, ಇದನ್ನ ನೀವು ನೋಡಿ ಓದ್ಬೋದು. ಎನ್ವೈರನ್ಮೆಂಟಲ್ ಅಲ್ಲಿ ಹೇಳಿದೀನಿ ಏನು ಅಂತಂದ್ರೆ ಸಪ್ಲೈ ಇಟ್ಕೊಂಡ್ಬಿಟ್ಟು, ಟ್ರೀಟ್ಮೆಂಟ್ ಇಟ್ಕೊಂಡ್ಬಿಟ್ಟು, ಆಮೇಲೆ ಸೋರ್ಸು, ಸಪ್ಲೈ, ಟ್ರೀಟ್ಮೆಂಟ್ ಇದಿಷ್ಟು ಓದ್ಬೇಕು. ಏನೇನ್ ರಿಲೇಟೆಡ್ ಎಲ್ಲ ಬರುತ್ತೆ ಅದನ್ನೆಲ್ಲ ಓದಿ, ರೈಟ್. ಆಮೇಲೆ ಕಂಟ್ರೋಲ್ ಏನ್ ಬರುತ್ತೆ ವಾಟರ್ ಪೊಲ್ಯೂಷನ್ ಅದನ್ನು ಓದಿ. ಸರ್ವೇಯಿಂಗ್ ಅಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ, ಚೈನ್ ಸರ್ವೆ, ಕಂಪಾಸ್ ಸರ್ವೆ, ಪ್ಲೇನ್ ಟೇಬಲ್ ಸರ್ವೆ, ಅದಾದ್ಮೇಲೆ ಥೆಡೋಲೈಟ್ ಸರ್ವೆ, ಟ್ಯಾಕೋಮೆಟ್ರಿಕ್ ಸರ್ವೆ, ಟೋಟಲ್ ಸ್ಟೇಷನ್, ಥಿಯೋಡೋಲೈಟ್ ಆಯ್ತಾ. ಆಮೇಲೆ ಇದಿಷ್ಟು ಓದಿ. ಏರಿಯಾ ಮತ್ತೆ ವಾಲ್ಯೂಮ್ ಕ್ಯಾಲ್ಕುಲೇಷನ್ ಇದಿಷ್ಟು ಬರುತ್ತೆ, ಬೇರೆ ಯಾವುದು ಜಾಸ್ತಿ ಬರೋದಿಲ್ಲ. ಬ್ರಿಡ್ಜ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ ಅದ್ರ ಪ್ರಕಾರ ಸ್ವಲ್ಪ ಓದಿ. ಬ್ರಿಡ್ಜ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಎಸ್ಟಿಮೇಟಿಂಗ್ ಕಾಸ್ಟಿಂಗ್ ತುಂಬಾ ಸಿಂಪಲ್ ಆಗಿರುತ್ತೆ, ಸ್ವಲ್ಪ ನೋಡ್ಕೊಂಡು ನೀವು ಓದ್ಬೋದು. ಕನ್ಸ್ಟ್ರಕ್ಷನ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಗೊತ್ತಾಯ್ತಾ, ಇದೊಂದಿದೆ. ಸೊ ಇಲ್ಲೂ ಕೊಟ್ಟಿದ್ದಾರೆ ಕನ್ಸ್ಟ್ರಕ್ಷನ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನೇನು ಓದ್ಬೇಕು ಅಂತ. ಸೊ ಅಬ್ಜೆಕ್ಟಿವ್ ಫಂಕ್ಷನ್ ಆರ್ಗನೈಸೇಷನ್ ಚಾರ್ಟ್ ಇದೆ, ಸೊ ಮೆಷಿನರೀಸ್ ಇದೆ, ಅದನ್ನು ಇದೆ, ರೈಟ್. ಸೊ ಇದಿಷ್ಟೆಲ್ಲ ಬಂದ್ಬಿಟ್ಟು ನೀವು ನೋಡ್ಕೋಬಹುದು. ಸ್ವಲ್ಪ ಡೆಪ್ತ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ನೀವು ನಿಮ್ಗೆ ಗೊತ್ತಾಗ್ಲಿ ಅಂತ ನಾನು ಹೇಳ್ಕೊಟ್ಟಿದ್ದೀನಿ, ಸರಿನಾ. ಸೊ ನೋಡೋಣ ಇವಾಗ ಏನಂತ. ಸೊ ಈಗ ನಿಮಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಸೊ ಯಾವುದೇ ತರ ನಿಮಗೆ ಡೌಟ್ ಇದ್ರೆ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತೆ ವಿಡಿಯೋ ಯಾವ ತರ ಅನಿಸ್ತು ಎಲ್ಲರೂ ನನಗೆ ಹೇಳಿ ಒಂದ್ಸಲ. ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಎಲ್ಲರೂ ಜಾಯ್ನ್ ಆಗಿ, ರೈಟ್. ಸೊ ಯಾವ ತರ ಅನಿಸ್ತು ಎಲ್ಲರೂ ಒಂದು ಕಮೆಂಟ್ ಮಾಡಿ. ಮತ್ತೆ ಎಲ್ಲ ಈ ಸಬ್ಜೆಕ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ, ಗೊತ್ತಾಯ್ತಾ. ಸೊ ಅದಕ್ಕೆ ನೀವೆಲ್ಲ ಈ ಸಬ್ಜೆಕ್ಟ್ಸ್ ನ ಓದೋದನ್ನ ಮರೆಯೋಕೆ ಹೋಗ್ಬೇಡಿ, ರೈಟ್. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಫಾರ್ KRIDL AE. Okay, so thank you.